ಶ್ರೀರಂಗಪಟ್ಟಣ ತಾಲೂಕಿನ ಕಾವೇರಿ ಕನ್ಯಾ ಗುರುಕುಲಂ ಸಮೀಪದಲ್ಲಿ ಗುಜರಾತ್ ರಾಜ್ಯದ ಹೃದಯಸ್ಥ ಸಾವಯವ ಸಂಸ್ಥೆ ವತಿಯಿಂದ 2 ಎಕರೆ ಜಮೀನಿನಲ್ಲಿ ನೆಟ್ ಹೌಸ್ ಕೃಷಿ ಮೂಲಕ ಹಸಿರುಮನೆಯಾಗಿ ಪರಿವರ್ತಿಸಿ ಪರದೇಶಿ ಸೌತೆಕಾಯಿ ಬೆಳೆದಿರುವ ಕೃಷಿ ಪದ್ಧತಿಯ ಬಗ್ಗೆ ಗುಜರಾತ್ ಹೃದಯಸ್ಥ ಸಾವಯವ ಸಂಸ್ಥೆಯ ಮುಖ್ಯಸ್ಥರು ರೈತರಿಗೆ ಮಾಹಿತಿ ನೀಡಿದರು. ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಸುಬ್ರಹ್ಮಣ್ಯ ಆಚಾರ್ಯ, ಹರೀಶ್, ಬಿಂದೇಶ್, ಕಮಲೇಶ್, ವಿಫಲದ, ವಿಕ್ರಮ್ ಹಾಗೂ ಶ್ರೀರಂಗಪಟ್ಟಣ ಕಾವೇರಿ ಕನ್ಯಾ ಗುರುಕುಲಂ ಮುಖ್ಯಸ್ಥ ಹಾಗೂ ಕೃಷಿ ವಿಜ್ಞಾನಿ ಡಾಕ್ಟರ್ ಸುಬ್ರಹ್ಮಣ್ಯ ಆಚಾರ್ಯ ಸಹಕಾರದೊಂದಿಗೆ ರೈತ ರಾಜ್ಕುಮಾರ್ ಚೌಹಾಣ್ ಎಂಬುವರು 2 ಎಕರೆ ಜಮೀನಿನಲ್ಲಿ ಫಾರಿನ್ ಸೌತೆಕಾಯಿ ಬೆಳೆದಿದ್ದಾರೆ. ನೆಟ್ ಹೌಸ್ ಕೃಷಿ ಮೂಲಕ ಕೀಟ ತಡೆದು ಉತ್ತಮ ಗುಣಮಟ್ಟ ಬೆಳೆ ಬೆಳೆಯಬಹುದು. ಕರ್ನಾಟಕದಲ್ಲೇ ಪ್ರಥಮ ಪ್ರಯತ್ನ ಇದಾಗಿದೆ. ಸಣ್ಣ ರೈತರಿಗೆ ಹೆಚ್ಚು ಉಪಯುಕ್ತ ಆಗಲಿದೆ. ಲಾಭದಾಯಕ ಕೃಷಿ ಪದ್ಧತಿ ಅಳವಡಿಸಿಕೊಂಡು ನಿರಂತರ ಹಣ ಗಳಿಸಲು ಇಂತಹ ಕೃಷಿ ಪದ್ಧತಿ ಉತ್ತಮವಾಗಿದೆ ಎಂದು ರೈತರಿಗೆ ಮಾಹಿತಿ ನೀಡಿದರು. वैसे तो हम आपकी मतलब लोकल लैंग्वेज नहीं जानते, बट जितना भी हो सकेगा हम ट्राई करेंगे कि हमारे प्रोजेक्ट के बारे में हम आपको मैक्सिमम इंफॉर्मेशन दे सकें। जैसे आप आपके साइड में देख रहे हो एक स्ट्रक्चर खड़ा है, तो हमारा मेन काम है नेट हाउस बनाना और उसको ऑपरेट करना। तो जो स्ट्रक्चर बना है वो आप अंदर जाके एक बार विजिट करके देख लेना, तो आपको पैटर्न समझ में आएगा कि इसकी टेक्नोलॉजी क्या है। हम लोग ट्राई ये करते हैं कि ಬಿಂದೇಶ್ ಮಹೋದಯ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾನು ಮುಖ್ಯವಾಗಿ ಇವತ್ತೆಲ್ಲ ನಾವು ಗುಜರಾತಿಂದ ಬಂದಿದ್ದೀವಿ. ಮುಖ್ಯ ನಮ್ದು ಉದ್ದೇಶ ಏನಪ್ಪ ಅಂತಂದ್ರೆ, ಈ ರೀತಿಯಾದಂತ ಒಂದು ಇದನ್ನ ಅಳವಡಿಸಿಕೊಂಡ್ರೆ ಒಬ್ಬ ರೈತನಿಗೆ ಯಾವ ರೀತಿಯಲ್ಲಿ ಉಪಯೋಗವಾಗುತ್ತದೆ ಅನ್ನೋದನ್ನ ನಾನು ಒಂದು ಕೆಲವು ಮಾತಲ್ಲಿ ಹೇಳ್ತೀನಿ. ತಾವು ಸಾಕ್ಷಾತ್ತಾಗಿ ಒಳಗಡೆ ಹೋಗ್ಬಿಟ್ಟು ನೀವು ಕೂಡ ನೋಡುವಂತರಾಗ್ತೀರಿ. ಇದಕ್ಕೂ ಅದೃಷ್ಟ ಬೇಕು, ರೈತನಾಗಿ ಹುಟ್ಟಕ್ಕೂ ಅದೃಷ್ಟ ಬೇಕು ಮಂಡ್ಯ ಜಿಲ್ಲೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಸವಲತ್ತು, ಪ್ರಕೃತಿ ಮತ್ತು ನೀರು ಬಹುಶಃ ನಾವು ಇನ್ನೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಕಾಣಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಪ್ರಕೃತಿಯಲ್ಲಿ ಒಲ್ದಿದ್ದಾಳೆ. ಆದರೂ ಸಹ ಇಲ್ಲಿ ಇರ್ತಕ್ಕಂಥ ಪ್ರಕೃತಿಯ ಒಂದು ಜಾಸ್ತಿಯಾಗಿ ನಮಗೆ ಬಂದಿರೋದ್ರಿಂದ ಬಹುಶಃ ನಮಗೆ ಬೇರೆ ಡಿಸ್ಟ್ರಿಕ್ಟ್ ಅಥವಾ ರಾಜ್ಯದಲ್ಲಿ ಬೆಳೆವಷ್ಟು ರೈತರಿಗೆ ಹಣ ಸಿಗೋದಿಲ್ಲ. ಇಲ್ಲಿ ದುಡ್ಡು ಅಥವಾ ಕಬ್ಬು ಅದು ಕೂಡ ಸರ್ಕಾರದ ಮೇಲೆ ಫ್ಯಾಕ್ಟರಿ ಮೇಲೆ ಅವಲಂಬಿತವಾಗಿಯೇ ಬೆಳೆಸಬೇಕು. ಅದನ್ನು ಕೂಡ ನಮಗೆ ಸಿಗ್ತದೆ. ಹಾಗಾಗಿ ನಮ್ಮ ಹತ್ರ ನೀರು ಅನ್ನೋದೊಂದು ಕೃಷಿಯಾಗಿರ್ತಕ್ಕಂಥ ಪ್ರಕೃತಿ ಮಳೆಯಲ್ಲಿ ಇದ್ರೂ ಸಹ ರೈತರಿಗೆ ಹೊಟ್ಟೆ ತುಂಬ ಸಿಗುವಷ್ಟು ಇಲ್ಲಿ ಧನ ಸಿಗೋದಿಲ್ಲ. ಅದೇ ನಮ್ಗೆ ಗೊತ್ತಿರೋಂಗೆ ಕೋಲಾರ ಈ ಪ್ರಕೃತಿದು ಅರ್ಧದಷ್ಟು ಇಲ್ಲ ಅಲ್ಲಿ.